ಗೆಳೆಯರೆ, ಕನ್ನಡಿಗರು ವಾಸ್ತುಶಿಲ್ಪಕ್ಕೆ ಏನ್ ಕೊಡುಗೆ ಕೊಟ್ಟರು ಅಂತ ಕೇಳಿದ್ರೆ ನೀವು ಹೇಳ್ಬೇಕಾಗಿರೋಂಥ ಅತಿ ಒಂದು ಅದ್ಭುತವಾದ ವಿಷಯ ನಾನು ನಿಮಗೆ ತೋರ್ಸಕ್ಕೆ ಅಂತ ಬಂದಿದ್ದೀನಿ. ಇವತ್ತೇನಾದ್ರೂ ನೀವು ಇಡೀ ಪ್ರಪಂಚದ ಅತಿ ಎತ್ತರದ ಕಾಲಭೈರವನ ಮೂರ್ತಿ ಎಲ್ಲಿದೆ ಅಂದ್ರೆ ಅದಿರೋದು ಕೂಡ ನಮ್ಮ ಕರ್ನಾಟಕದ ಗದಗ ಜಿಲ್ಲೆಯ ಮುಳುಗುಂದ ಅನ್ನೋ ಊರಿನಲ್ಲೇ ಇರೋಂಥದ್ದು. ನನ್ನಿಂದ ನೀವು ನೋಡ್ತಾ ಇರೋವಂಥ ಈ ಒಂದು ಕಾಲಭೈರವನ ವಿಗ್ರಹ ಅಂತ ಏನಿದೆ, ಇದು ಸುಮಾರು 17ರಿಂದ 18 ಅಡಿ ಎತ್ತರದಿದೆ. ಇನ್ನು ಈ ಒಂದು ಮೂರ್ತಿಯನ್ನ ನೋಡ್ಬೋದು, ಎಷ್ಟು ಅದ್ಭುತವಾದ ಒಂದು ಕೆತ್ತನೆ ಅಂತ. ಭೈರವನ ಒಂದು ಬಲಭಾಗದಲ್ಲಿ ನೋಡಿದ್ರೆ ಕತ್ತಿ ಇಟ್ಕೊಂಡಿರೋದು, ಎಡಭಾಗದಲ್ಲಿ ನೋಡಿದ್ರೆ ಆ ರುಂಡಮಾಲಿನಿ ಅಂತ ನಾವೇನ್ ಕರಿತೀವೋ ಆ ರುಂಡಮಾಲಿಯನ್ನ ಇಟ್ಕೊಂಡಿರೋಂಥದ್ದು. ಇನ್ನು ಕೆಳಭಾಗದಲ್ಲಿ ನೀವೇನಾದ್ರು ನೋಡಿದ್ರೆ ಈ ಬಲಿಯಾದ ನಂತರ ಉಳಿದಿದ್ದ ಒಂದು ದೇಹದ ಒಂದು ಭಾಗ ಏನಿದೆ ಅದನ್ನ ಕೂಡ ಕೆತ್ತಿದ್ದಾರೆ. ಇನ್ನು ಮೇಲ್ಗಡೆ ಆದಂಗೆ ನೀವು ನೋಡಿದ್ರೆ ಈ ಮಕರ ಯಾಡಿಯ ಒಂದು ಕಲ್ಪನೆಯಲ್ಲಿ ಕುಬೇರನನ್ನ ಕೆತ್ತಿರುವಂಥದ್ದು. ಕೆಳಗಡೆ ಭಾಗದಲ್ಲಿ ನೋಡಿದ್ರೆ ನಿಮ್ಗೆ ಭೈರವನ ಒಂದು ಸೇವಕಿಯರನ್ನ ಕೂಡ ಕೆತ್ತಿದ್ದಾರೆ. ಇಂಥ ಒಂದು ವಿಶಿಷ್ಟವಾದ ಶಿಲ್ಪ ಇಡೀ ವಿಶ್ವದಲ್ಲಿ ಎಲ್ಲೂ ಇಲ್ಲ. ಅಂತ ಒಂದು ಅದ್ಭುತವಾದ ಕೆತ್ತನೆ ಮಾಡಿದ್ದು ಕೂಡ ಕನ್ನಡದವರು ಅಂತ ನಾವೆಲ್ಲ ತುಂಬಾ ಹೆಮ್ಮೆ ಪಟ್ಕೊಳ್ಳೋಣ.